ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ರಿಲೇಟೆಡ್ ಪೊಸಿಷನ್ ಬಗ್ಗೆ ನಾವು ಹಲವಾರು ಸ್ಯಾಂಪಲ್ ವಿಡಿಯೋಸ್ ಅನ್ನು ಮಾಡಿದ್ವಿ. ಅಂಡ್ ಇದಕ್ಕೆ ಬೇಕಾಗಿರೋ ಅಂತ ಮೆಟೀರಿಯಲ್ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇದ್ದೀರಾ ಓನ್ಲಿ ಫಾರ್ ಸ್ಪೆಸಿಫಿಕ್ ಪೇಪರ್, ಓಕೆ, ಫಾರ್ ಸ್ಪೆಸಿಫಿಕ್ ಪೇಪರ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡ್ಬೋದು. ಈ ಪರ್ಟಿಕ್ಯುಲರ್ ನಂಬರ್ ಕರೆ ಮಾಡ್ಬೋದು. ರಿಮೆಂಬರ್ ದ ನಂಬರ್ 8073568849. ಇನ್ ಕೇಸ್ ನೀವು ಮೆಟೀರಿಯಲ್ ಆಗಿರ್ಬೋದು ಅಥವಾ ಕೋರ್ಸ್ ರಿಲೇಟೆಡ್ ಮಾಹಿತಿಯನ್ನು ಬೇಕಿದ್ರೆ ಫಾರ್ ಸ್ಪೆಸಿಫಿಕ್ ಪೇಪರ್ಗೆ ಇನ್ ದ ಪ್ರಿಪರೇಷನ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ KPSC ಎಕ್ಸಾಮಿನೇಷನ್. ಓಕೆ, ಸೊ ಆಸ್ ಪರ್ ಸಿಲೆಬಸ್ ಎಲ್ಲ ಮೆಟೀರಿಯಲ್ಸ್ನ ಫ್ರೇಮ್ ಮಾಡ್ತಾ ಇದೀವಿ. ಅಂಡ್ January 20th ಎಲ್ಲ ನಿಮಗೆ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಅಂಡ್ ಆಲ್ಮೋಸ್ಟ್ ಆಲ್ರೆಡಿ ಮೋಸ್ಟ್ ಆಫ್ ದ ಟಾಪಿಕ್ಸ್ನ ಕವರ್ ಮಾಡಿದ್ದೀವಿ. ಸೊ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಆನ್ ಗೋಯಿಂಗ್ ಥ್ರೂ ದ ಮೆಟೀರಿಯಲ್ ವಿಚ್ ಹ್ಯಾವ್ ಬಿನ್ ಅಪ್ಲೋಡೆಡ್ ಇನ್ ಅವರ್ ಪೋರ್ಟಲ್. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ, ವಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ರಿಲೇಟೆಡ್ ಟು ದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ AD. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ತುಂಬಾ ಜನ ನನಗೆ ಫೋನ್ ಮಾಡಿದಾಗ ಕೇಳ್ತಾರೆ, ಸರ್ ಇದು AD ಅಂದ್ರೆ ಏನು, ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಲ್ಲಿ AD ಏನ್ ಮಾಡ್ತಾರೆ ಅಂತ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೆ ಒಂದೇ ತರ ಮಾಹಿತಿ ಆಗಿರ್ಲಿ ಅಂಡ್ ಪುನಃ ಹೇಳೋ ಬದಲು ಒಂದೇ ಸಲ ಈ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ಶೇರ್ ದಿಸ್ ಚಾನಲ್ ಟು ಅದರ್ ಆಸ್ಪಿರೆಂಟ್ಸ್, ಬಿಕಾಸ್ ಆಲ್ ಅದರ್ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರೋಂಥ ಪ್ರಿಪ್ರೇಷನ್ ಸ್ಟ್ರಾಟಜಿ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಕೋರ್ಸಸ್ ಆಗಿರ್ಬೋದು ನಾವು ಮಾಡ್ಕೊಡ್ತಾ ಇರ್ತೀವಿ ಗೆಳೆಯರೆ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ AD. ಏನು AD ಅವರು ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಲ್ಲಿ ಬರೋಂತಹ AD ಏನ್ ಮಾಡ್ತಾರೆ ಗೈಸ್? ಇಂಡಸ್ಟ್ರಿ ಅಂಡ್ ಕಾಮರ್ಸ್, ನಾನು ಅದನ್ನ ಶಾರ್ಟ್ ಕಟ್ ಅಲ್ಲಿ IC ಅಂತ ಕರಿತೀನಿ, I&C. ಇಂಡಸ್ಟ್ರಿ ಅಂತಂದ್ರೇನೆ ಬ್ಯಾಕ್ ಬೋನ್ ಆಫ್ ಎನಿ ಡೆವಲಪಿಂಗ್ ನೇಷನ್ ಇರ್ಬೋದು, ಕಂಟ್ರಿ ಇರ್ಬೋದು, ಅಥವಾ ಡಿಸ್ಟಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು. ಯಾವುದೇ ಒಂದು ರೀಜನ್ ನ ಡೆವಲಪ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಜುಕೇಶನ್ ಅಂಡ್ ಇಂಡಸ್ಟ್ರಿ ಈಸ್ ಎ ವೆರಿ ಪಿಯೋನಿಯರ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಈ ADನೂ ಸಹ ಆ ತರ ರೋಲ್ ಅಲ್ಲಿ ಭಾಗ ಇರೋದ್ರಿಂದ ಇವರ ರೋಲ್ ತುಂಬಾನೇ ಮುಖ್ಯ ಆಗಿರುತ್ತೆ ಇನ್ ಆರ್ಡರ್ ಟು ಬ್ರಿಂಗ್ ದ ಇನ್ವೆಸ್ಟರ್ಸ್ ಇನ್ ಟು ದ ಸಿಸ್ಟಮ್ ಅಂಡ್ ಸೆಟಪ್ ಎ ಕಂಪ್ನಿ. ಅವ್ರಿಗೆ ಬೇಕಾಗಿರೋಂತಹ ವ್ಯವಸ್ಥೆಯನ್ನು ಮಾಡಿಕೊಡೋದಾಗಿರ್ಬೋದು, ಎನಿ ಅದರ್ ಟೈಪ್ ಆಫ್ ವ್ಯವಸ್ಥೆ ಇರ್ಬೋದು ವಿಚ್ ಕಮ್ಸ್ ಅಂಡರ್ ಸೆಟ್ಟಿಂಗ್ ಅಪ್ ಆನ್ ಇಂಡಸ್ಟ್ರಿ ಅಂಡ್ ರಿಲೇಟೆಡ್ ಟು ದ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂಡ್ ಟೆಕ್ನಿಕಲ್ ಆಕ್ಟಿವಿಟೀಸ್. ಯಾವುದೇ ತರ ಹೆಲ್ಪ್ ಬೇಕಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ಅಥವಾ ಫೆಸಿಲಿಟೀಸ್ ಆಗಿರ್ಬೋದು, ಅದನ್ನ ಒದಗಿಸಿಕೊಡಲು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಪಿವಟಲ್ ರೋಲ್ ನ ಪ್ಲೇ ಮಾಡ್ತಾರೆ. ಸೊ ಲೆಟ್ ಅಸ್ ಡಿಸ್ಕಸ್ ಫ್ಯೂ ಆಫ್ ದಮ್. ಸೊ ಫಸ್ಟ್ ಬಂದು ಪಾಲಿಸಿ ಇಂಪ್ಲಿಮೆಂಟೇಷನ್. ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂದ್ರೆ ಏನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಾರೆ ಗೈಸ್? ಇಂಡಸ್ಟ್ರೀಸ್ಗೆ ಪಾಲಿಸೀಸ್ ಅಂತಂದ್ರೆ ದೇರ್ ಆರ್ ವೆರೈಟೀಸ್ ಆಫ್ ಪಾಲಿಸೀಸ್. ನೀವು ಆಲ್ರೆಡಿ ಕೇಳಿರ್ತೀರಾ, ಕೆಲವು ಪ್ರೋಗ್ರಾಮ್ಸ್ ಬೀನ್ ಸೆಟಪ್ ಬೈ ಮೋದಿ ಬಂದ್ಬಿಟ್ಟು ಏನು ಮೇಕ್ ಇನ್ ಇಂಡಿಯಾ. ಓಕೆ, ಮೇಕ್ ಇನ್ ಇಂಡಿಯಾ, PLA ಇನ್ಸೆಂಟಿವ್ ಸ್ಕೀಮ್ಸ್ ಇದಾವೆ. ಓಕೆ, PLA ಇನ್ಸೆಂಟಿವ್ ಸ್ಕೀಮ್ಸ್ ಅಂತ ಇದಾವೆ. PLA ಅಂದೇನು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಇದಾವೆ ಅಂಡ್ ಬೇರೆ ತರದ ಸ್ಕೀಮ್ಸ್ ಸಹ ಅವೈಲೇಬಲ್ ಇದಾವೆ, ವಿಚ್ ಬ್ರಿಂಗ್ಸ್ ಮೋರ್ ಇಂಟ್ರೆಸ್ಟ್ ಫಾರ್ ದ ಕಂಪನೀಸ್ ಟು set up their own establishment of industries in our region. ಓಕೆ, ಅಂಡ್ ಇದೇ ತರ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ, ಇದು ಒಂದ್ ಸೆಕ್ಟರ್ ಅಂತಲ್ಲ, ಎನಿ ಸೆಕ್ಟರ್ ಇರ್ಬೋದು. ಇಟ್ ಮೈಟ್ ಬಿ ಮೆಡಿಕಲ್, ಇಟ್ ಮೈಟ್ ಬಿ ಎಜುಕೇಶನ್, ಇಟ್ ಮೈಟ್ ಬಿ ಇ-ಕಾಮರ್ಸ್, ಓಕೆ, ಇಟ್ ಮೈಟ್ ಬಿ ಎನಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಎನಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದೇನು, ಸೈನ್ಸ್ ಇರ್ಬೋದು, ಅಥವಾ ಟೆಕ್ನಾಲಜಿ ರಿಲೇಟೆಡ್ ಇರ್ಬೋದು, ಪ್ರಾಡಕ್ಟ್ಸ್ ರಿಲೇಟೆಡ್ ಇರ್ಬೋದು, ಕಸ್ಟಮರ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಅಥವಾ ವೇರ್ ಹೌಸ್ ಫೆಸಿಲಿಟಿ ಇರ್ಬೋದು. ಸಾರಿ, ಸೊ ವೇರ್ ಹೌಸ್ ಫೆಸಿಲಿಟಿ ಇರ್ಬೋದು. ಈ ತರ ಹಲವಾರು ಸೆಕ್ಟರ್ಸ್ ಅಲ್ಲಿ, ಒಂದು ಲೈಫ್ ಸೈನ್ಸ್ ಇರ್ಬೋದು, ಓಕೆ, ಅಥವಾ ಡಾಟಾ ಸೆಂಟರ್ಸ್ ಇರ್ಬೋದು. ಸೊ ಬೇರೆ ಯಾವುದೇ ತರ ರೋಲ್ ಇರಲಿ, ಅದರಲ್ಲಿ ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ಪಾಲಿಸಿ ಬಂದ್ಬಿಟ್ಟು
ಇಂಪ್ಲಿಮೆಂಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಪಾಲಿಸೀಸ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ನಮ್ಮ ಎ ಡಿ ಅವರು ಇದನ್ನ ಫಸ್ಟ್ ಡಿಸೈಡ್ ಮಾಡ್ತಾರೆ. ಅಂದ್ರೆ ಎ ಡಿ ಅವರು ಅಂತಂದ್ರೆ ಒಬ್ಬರಲ್ಲ, ಒಬ್ಬರು ಹ್ಯಾಂಡ್ ಇರಲ್ಲ, ಇದರಲ್ಲಿ ತುಂಬಾ ಜನರ ಹ್ಯಾಂಡ್ ಇರುತ್ತೆ ಗೆಳೆಯರೆ. ಓಕೆ, ಸೊ ಇದೇ ತರ ಈ ಪಾಲಿಸಿ ಆಫ್ ಇಂಪ್ಲಿಮೆಂಟೇಷನ್ ಅಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನೀವು ಕೇಳಿರ್ತೀರ. ಏನು ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್, ಇದರಲ್ಲೂ ಸಹ ನಮ್ಮ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದೇನು, ಯಾರೋ ಒಬ್ರು ಕಂಪ್ನಿ ಎಸ್ಟಾಬ್ಲಿಷ್ ಮಾಡಕ್ ಬರ್ತಾರೆ ಅಂದ್ರೆ ಅವ್ರಿಗೆ ಹಸಲ್ ಅಂಡ್ ಫಸಲ್ ಪ್ರಾಸೆಸ್ ಇರಬಾರ್ದು. ಹೋಗಿ ಆ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಎಲೆಕ್ಟ್ರಿಸಿಟಿ ಪರ್ಮಿಷನ್ ತಗೊಂಬನ್ನಿ, ಈ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಲ್ಯಾಂಡ್ ಪರ್ಮಿಷನ್ ತಗೊಂಬನ್ನಿ, ಅಲ್ಲೋಗಿ ಇಲ್ಲೋಗಿ ಅಂತ ತಿರುಗಾಡಿಸ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಈ ತಿರುಗಾಡೋದು ತೊಂದರೆನಲ್ಲಿ ಅವ್ರ ಕಂಪ್ನಿ ಊರ್ ಬಿಟ್ಟೆ ಹೋಗ್ಬಿಟ್ಟು ಬೇರೆ ಕಡೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂತಾರೆ. ಆ ತರ ಆಗ್ಬಾರ್ದು ಅಂತೇಳಿ ಸಿಂಗಲ್ ವಿಂಡೋ ಸಿಸ್ಟಮ್, ಏನೋ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ನ ತಗೊಂಡ್ಬಂದಿದ್ದಾರೆ ನಮ್ಮ ಎ ಡಿ ಅವರು. ಸೊ ದಟ್ ಇದು ಎಲ್ಲಾ ತರದ ಇನ್ವೆಸ್ಟರ್ಸ್ಗೆ ಒಂದು ಹೆಲ್ಪ್ ಮಾಡುತ್ತೆ. ಸೊ ಅವ್ರ ಏನೇ ಪ್ರಾಸೆಸ್ ಆಫ್ ಅಪ್ರೂವಲ್ಸ್ ಇರ್ಬೋದು, ಅವರ ವರ್ಕ್ ಫ್ಲೋ ಇರ್ಬೋದು, ಅವರ ಸ್ಕೀಮ್ಸ್ ಅಪ್ರೂವಲ್ಸ್ ಇರ್ಬೋದು, ಎಲ್ಲನೂ ಸಹ ಒಂದೇ ಕಡೆ ಕುತ್ಕೊಂಡು ಅವ್ರು ಲಾಗಿನ್ ಮಾಡ್ಕೊಂಡು ಅವ್ರ ಡೀಟೇಲ್ಸ್ನ ಅವರು ವ್ಯೂ ಮಾಡ್ಕೋಬಹುದು. ಇದು ಒಂದು ವೆರಿ ಇಂಪಾರ್ಟೆಂಟ್ ರೋಲ್. ಇದು ಆನ್ಲೈನ್ ಇರುತ್ತೆ, ಆನ್ಲೈನ್ ಇರೋದ್ರಿಂದ ತುಂಬಾ ಈಸಿ ಆಗಿರುತ್ತೆ ಪ್ರಾಸೆಸ್. ಅದೇ ತರ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳೋದಕ್ಕೂ ಸಹ ಆನ್ಲೈನ್ ಮಾಡಿದ್ವಿ. ಏನ್ ರಿಜಿಸ್ಟ್ರೇಷನ್ಸ್, ಕಂಪ್ನಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳೋದಕ್ಕೂ ಸಹ ಆನ್ಲೈನ್ ಫೆಸಿಲಿಟಿ ಮಾಡಿಕೊಟ್ಟಿದೆ. ಅದನ್ನು ಟೈಮ್ ಬೌಂಡ್ ಅಲ್ಲಿ ಕ್ಲಿಯರೆನ್ಸ್ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಟೈಮ್ ಬೌಂಡ್, ಪ್ರತಿಯೊಂದಕ್ಕೂ ಸಹ ಒಂದು ಟೈಮ್ ಬೌಂಡ್ ಇದೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬೋರ್ಡ್ ಕ್ಲಿಯರೆನ್ಸ್ ಬರಬೇಕು, ಸೊ ವಿತಿನ್ ಈ ಪರ್ಟಿಕ್ಯುಲರ್ 60 days ಆಫ್ 70 days ಅಲ್ಲಿ ನಿಮಗೆ ಕ್ಲಿಯರೆನ್ಸ್ ಬರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಟೈಮ್ ಲೈನ್ ಅಲ್ಲಿ ಸ್ಪೆಸಿಫೈ ಆಗುತ್ತೆ ಆ ವಿಂಡೋನಲ್ಲಿ. ಆ ಟೈಮ್ ಲೈನ್ ಒಳಗೆ ನಿಮ್ಗೆ ಕ್ಲಿಯರೆನ್ಸ್ ಸಿಗ್ಬಿಡುತ್ತೆ. ಅಥವಾ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಏನೋ ಒಂದು ರಿಸಲ್ಟ್ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ನೀವು ಆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಇನ್ನು ಏನು ಪಾಲಿಸಿ ಇದೆ ಅಂತಂದ್ರೆ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅಥವಾ ಸ್ಟಾರ್ಟ್ಅಪ್ ಪ್ರಮೋಷನ್ ಅಂತ ಕರಿಬಹುದು. ಸೊ ಇವೆಲ್ಲನೂ ನಮ್ಮ ಸ್ಟಾರ್ಟ್ಅಪ್ ಪ್ರಮೋಷನ್ ಅಲ್ಲಿ ನೀವು ಸ್ಟಾರ್ಟ್ಅಪ್ ಇಂಡಿಯಾ ಬಗ್ಗೆ ಕೇಳಿರ್ತೀರಾ. ಓಕೆ, ಇದರಲ್ಲಿ ಏನೇನ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ಎಷ್ಟೇ ಜನ ಹೊಸಬರು ನಮ್ಮಲ್ಲೇ ಇಂಡಿಯಾನಲ್ಲೇ ಇರೋಂತಹ ವಿದ್ಯಾರ್ಥಿಗಳು ಏನಾದ್ರು ಕಂಪ್ನೀಸ್ನ ಎಸ್ಟಾಬ್ಲಿಷ್ ಮಾಡಬೇಕು, ಇಂಡಸ್ಟ್ರೀಸ್ನ ಸೆಟಪ್ ಮಾಡಬೇಕು, ಬೇಸ್ಡ್ ಆನ್ ದೇರ್ ಟೆಕ್ನಿಕಲ್ ಲರ್ನಿಂಗ್ ಅಂಡ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಮೇಲೆ ಅಥವಾ ಎಕ್ಸ್ಪೀರಿಯನ್ಸ್ ಮೇಲೆ ಇದ್ರೆ, ಈ ತರ ವಿದ್ಯಾರ್ಥಿಗಳಿಗೆ ನಮ್ಮಲ್ಲೇ ಎಜುಕೇಟ್ ಮಾಡ್ತಾರೆ. ಏನು ಎಜುಕೇಟ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ದ ಪಾಲಿಸಿ, ಇನ್ಸೂರೆನ್ಸಸ್ ಆಗಿರ್ಬೋದು, ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಹೇಗೆ ಎಫಿಷಿಯನ್ಸಿ ತಗೋಬೇಕು, ಲೀನ್ ಟೆಕ್ನಾಲಜಿ ಹೇಗೆ ಯೂಸ್ ಮಾಡಬೇಕು, ಇಂಡಸ್ಟ್ರಿ 4.0 ಅಂದ್ರೆ ಏನು, IoT ಪ್ರಾಡಕ್ಟ್ಸ್ನ ಹೇಗೆ ಯೂಸ್ ಮಾಡಬೇಕು, ನಮ್ಮ ಪ್ರೊಡಕ್ಟಿವಿಟಿನ ಹೇಗೆ ಚೆನ್ನಾಗಿ ಸೆಟಪ್ ಮಾಡ್ಕೊಳೋದು, ಓಕೆ, ಮತ್ತೆ ಫಂಡಿಂಗ್ನ ಹೇಗೆ ಜನರೇಟ್ ಮಾಡಬೇಕು, ಓಕೆ, ಇವೆಲ್ಲನೂ ಸಹ ಇದರಲ್ಲಿ ಟೀಚ್ ಮಾಡ್ತಾರೆ. ಸೊ ಇದನ್ನು ಸಹ ಅಂದ್ರೆ ಇದರಲ್ಲಿ ಒಂದು ಟೈಪ್ ಆಫ್ ಟ್ರೈನಿಂಗ್ ಅಂತಾನು ಕರಿಬಹುದು, ನೀವು ಟ್ರೈನಿಂಗ್ ಅಂತ ಆದ್ರೂ ಕರಿಬಹುದು, ಅಥವಾ ಬೇರೆ ತರದ ಹಲವಾರು ಆಕ್ಟಿವಿಟೀಸ್ ಇನ್ ಟ್ರೈನಿಂಗ್ ಅಪ್ ಆರ್ ಬ್ರಿಂಗಿಂಗ್ ಅಪ್ ದ ಸ್ಟಾರ್ಟ್ಅಪ್ ಸಿಸ್ಟಮ್ಸ್ ಸಹ ನಾವು ಪ್ರಮೋಟ್ ಮಾಡ್ತೀವಿ. ಅದೇ ಪ್ರಮೋಟ್ ಮಾಡ್ತಾರೆ. ಪ್ರಮೋಷನ್ ಅಂತಂದೇನೆ ಪ್ರಮೋಟ್ ಮಾಡ್ತೀವಿ ಅಂತ ಅರ್ಥ. ಇದಾದ ನಂತರ ದ ಸೆಕೆಂಡ್ ಪಾಯಿಂಟ್ ಈಸ್ ಅಬೌಟ್ ಡೆವಲಪ್ಮೆಂಟ್. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನ್ ಮಾಡ್ತೀವಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಏನ್ ಬೇಕು? ಏರಿಯಾಸ್ ಬೇಕು, ರೈಟ್? ಏರಿಯಾಸ್ನ ಸೆಟಪ್ ಮಾಡ್ಬೇಕು. ಏನು? ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ಸ್ ತರ ಏರಿಯಾ ಅಂತಂದು ಏನ್ ಬೇಕು? ನಮಗೆ ಝೋನ್ಸ್ ಇರಬೇಕು, ಸಚ್ ಆಸ್ ಏನು ರೋಡ್ ಇರ್ಬೋದು, ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅಥವಾ ಎಕ್ಸೆಟ್ರಾ. ಏನೇ ತರ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಫ್ ಎಡಿ. ಓಕೆ, ಅದೇ ತರ ಅಲೊಕೇಶನ್ ಆಫ್ ಲ್ಯಾಂಡ್ ಇರ್ಬೋದು, ಲ್ಯಾಂಡ್ ನ ಅಲೋಕೇಟ್ ಮಾಡೋದಿರ್ಬೋದು, ಇದನ್ನು ಸಹ ರೆಸ್ಪಾನ್ಸಿಬಿಲಿಟಿ ಆಫ್ ಎಡಿ ಆಗಿರುತ್ತೆ. ಅಂದ್ರೆ ಅಲೋಕೇಟ್ ಮಾಡ್ತೀವಿ ಅಂದ್ರೆ ಎಲ್ಲಿ ಬೇಕಲ್ಲಿ ಲ್ಯಾಂಡ್ಸ್ ನ ಕೊಡ್ತಾರೆ ಇಲ್ಲ, ಸಟೈನ್ ಇಂಡಸ್ಟ್ರಿಯಲ್ ಕಾರಿಡೋರ್ಸ್ ಅಂತ ಮಾಡಿರ್ತೀವಿ. ಆ ಇಂಡಸ್ಟ್ರಿಯಲ್ ಕಾರಿಡೋರ್ಸ್ ಅಲ್ಲಿ ನಾವು ಇಂಡಸ್ಟ್ರೀಸ್ ನ ಸೆಟಪ್ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಸೊ ದಟ್ ಅಲ್ಲಿ ಎಲ್ಲಾ ತರದ ವ್ಯವಸ್ಥೆ, ಲೈಕ್ ಎಲೆಕ್ಟ್ರಿಸಿಟಿ ಇರ್ಬೋದು, ರೋಡ್ಸ್ ಇರ್ಬೋದು, ವಾಟರ್ಸ್ ಇರ್ಬೋದು, ಅಥವಾ ಬೇರೆ ತರದ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲಾನು ವ್ಯವಸ್ಥೆ ಮಾಡ್ಕೊಟ್ಟಿರ್ತೀವಿ. ಇದಾದ್ಮೇಲೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಇನ್ವೆಸ್ಟರ್ಸ್ಗೆ ಅಸಿಸ್ಟೆನ್ಸ್ ಸಹ ಕೊಡಬೇಕು. ಏನು? ಇನ್ವೆಸ್ಟರ್ ಅಸಿಸ್ಟೆನ್ಸ್. ಇನ್ವೆಸ್ಟರ್ ಅಸಿಸ್ಟೆನ್ಸ್ ಅಂದೇನು? ಇನ್ವೆಸ್ಟರ್ಸ್ಗೆ ಒಂದು ಹೆಲ್ಪ್ ಮಾಡ್ಕೊಡೋದು. ಯಾವ ತರ? ಒಂದು ಇನ್ವೆಸ್ಟರ್ ಮಾಡಬೇಕು ಅಂತಂದ್ರೆ ನಾವು ಇದೆಲ್ಲಾ ಫೆಸಿಲಿಟೀಸ್ನ ಒದಗಿಸ್ಕೊಡ್ಬೇಕು ಒಂದು. ಅದಾದ್ಮೇಲೆ ಅವ್ರಿಗೆ ಡೊಮೆಸ್ಟಿಕ್ ಹಾಗೂ ಫಾರಿನ್ ಅಲ್ಲಿ ಇವಾಗ ಇನ್ವೆಸ್ಟರ್ಸ್ ಅಂತ ಅಂದ್ಮೇಲೆ ಏನ್ ಬರ್ತಾರೆ? ನಮ್ಮಲ್ಲೂ ಇನ್ವೆಸ್ಟರ್ಸ್ ಇರ್ತಾರೆ, ಹಾಗೂ ಫಾರಿನ್ ಅಂತಂದ್ರೆ ಇಂಟರ್ನ್ಯಾಷನಲ್.
ಫಾರಿನರ್ಸ್ ಇನ್ವೆಸ್ಟರ್ಸ್ ಸಹ ಇರ್ತಾರೆ. ಇವರಿಬ್ಬರಿಗೂ ನಾವು ಎಂಕರೇಜ್ ಮಾಡಬೇಕು, ನಮ್ಮಲ್ಲಿ ಇಂಡಸ್ಟ್ರಿನ ಸೆಟಪ್ ಮಾಡ್ಕೊಡಿ ಅಂತ. ಅಂದೆ ಮಾಡ್ಕೊಡ್ಬೇಕು ಅಂತಂದಾಗ ಅವ್ರಿಗೆ ನಾವು ಏನು ಮಾಡಬೇಕಾಗುತ್ತೆ, ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಆ ಥರ ಅಟ್ರಾಕ್ಟ್ ಮಾಡೋಂಥ ಸ್ಕೀಮ್ಸ್ನ ಅವ್ರಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ಅಟ್ರಾಕ್ಟ್ ಮಾಡೋಂಥ ಸ್ಕೀಮ್ಸ್ ಕಂಪೇರಿಂಗ್ ಟು ದ ಅದರ್ ಸ್ಟೇಟ್ಸ್ ಇರ್ಬೋದು ಅಥವಾ ಅದರ್ ಕಂಟ್ರೀಸ್ ಇರ್ಬೋದು, ನಾವು ಅವ್ರಿಗಿಂತೂ ಬೆಟರ್ ಇದ್ದೀವಿ, ನಮ್ಮಲ್ಲಿ ಬಂದು ಸೆಟಪ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ಬೇಕಾಗುತ್ತೆ. ದಟ್ ಈಸ್ ದ ರೋಲ್ ಆಫ್ AD. ಓಕೆ, that is the role of AD. So this is also one of the pioneer role of AD in bringing up the other country investors into our own region, so that to develop our youngsters and young champions of future of the country. Similarly, ಅಸಿಸ್ಟ್ ಮಾಡಬೇಕು ಇನ್ವೆಸ್ಟರ್ಸ್ಗೆ ಯಾವ ಥರದಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಆಲ್ರೆಡಿ ಏನು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಲೈಕ್ ಲೈಸೆನ್ಸಿಂಗ್ ಕೊಡೋದಿರ್ಬೋದು. ಲೈಸೆನ್ಸಿಂಗ್ ಅಂತ ಹೇಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ನೀವು ರೋಡ್ ಟ್ಯಾಕ್ಸ್ ಲೈಸೆನ್ಸ್ ಏನು ತೊಗೊಂತೀರಾ RTO ನಿಂದ, ಲೈಕ್ ಟು ಡ್ರೈವ್ ಎ ವೆಹಿಕಲ್. ಇಂಡಿಯಾನಲ್ಲಿ ತೊಗೊಂಡ್ರೆ ಲೈಸೆನ್ಸ್ ತೊಗೊಂಡೋಗಿ ನೀವು ಅಬ್ರಾಡಲ್ಲಿ ಓಡಿಸೋ ಥರ ಇಲ್ಲ, ಬಿಕಾಸ್ ದ ರೂಲ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ ಡಿಫರೆಂಟ್ ಕಂಪೇರಿಂಗ್ ಟು ಯುವರ್ ಓನ್ ಕಂಟ್ರಿ. ಸೊ ಅದೇ ಥರ ಅವರು ನಮ್ಮಲ್ಲಿ ಬಂದಾಗ ಅವ್ರಿಗೂ ನಾವು ಲೈಸೆನ್ಸ್ ಕೊಡಬೇಕಾಗುತ್ತೆ ಇನ್ ಆರ್ಡರ್ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್. ಸೊ ಅದೇ ಥರ ರಿಜಿಸ್ಟ್ರೇಷನ್ಸ್ ಇರ್ಬೋದು, ಹಲವಾರು ಅದರ ಫಾರ್ಮಾಲಿಟೀಸ್ ಇರ್ಬೋದು, ಇವೆಲ್ಲದಕ್ಕೂ ನಾವು ಅವ್ರಿಗೆ ಈಸಿಯಾಗಿ ಮಾಡಿಕೊಡ್ಬೇಕಾಗುತ್ತೆ. ಸೊ ಇದೇ ಥರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ ಇನ್ನೂ ಒಂದು ಬರೋದೇನು, MSME ಡೆವಲಪ್ಮೆಂಟ್. MSME ಇದೇ ನಮ್ಮ ಬ್ಯಾಕ್ ಬೋನ್, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಸೊ ಇದನ್ನ ನಾವು ಪ್ರಮೋಟ್ ಮಾಡೋದ್ರಿಂದ ಪ್ರತಿಯೊಂದು ಮನೆಗೂ ಒಂದು ಇಂಡಸ್ಟ್ರೀಸ್ನ ಕ್ರಿಯೇಟ್ ಮಾಡ್ಬೋದು. ಇಂಡಸ್ಟ್ರಿ ಅಂತಂದ್ರೆ ದೊಡ್ಡ ಏರಿಯಾನಲ್ಲಿ ಸಾವಿರಾರು ಜನ ಇರ್ಬೇಕಂತಿಲ್ಲ, 1 ಪರ್ಸನ್ ಇಂದನೂ ಸಹ ನಿಮ್ಮ ಕಂಪನಿ ಸ್ಟಾರ್ಟ್ ಆಗ್ಬೋದು. ಸಿಂಗಲ್ ಪರ್ಸನ್ ಕಂಪನಿ ಅಂತಾನು 1 ಪರ್ಸನ್ ಕಂಪನಿ ಅಂತಾನು ಇದೆ ನಮ್ಮಲ್ಲಿ. ಒಬ್ಬನಿಂದನೂ ಸಹ ನೀವು ಒಂದು ಕಂಪನಿನ ಸ್ಟಾರ್ಟ್ ಮಾಡ್ಬೋದು. ಯು ಆರ್ ದ ಚೇರ್ಮನ್, ಯು ಆರ್ ದ ಡೈರೆಕ್ಟರ್, ಯು ಆರ್ ದ ವರ್ಕರ್, ಯು ಆರ್ ಎವ್ರಿಥಿಂಗ್. ಯು ಆರ್ ದ ಪರ್ಸನ್ ಹೂ ಬ್ರಿಂಗ್ ದ ಬಿಸ್ನೆಸ್, ಯು ಆರ್ ದ ಪರ್ಸನ್ ಹೂ ಡಸ್ ದ ಕ್ಯಾಲ್ಕುಲೇಷನ್ಸ್ ಅಂಡ್ ಡೂ ದ ಸೆಟಲ್ಮೆಂಟ್. ಸೊ ಈ ಥರ 1 ಪರ್ಸನ್ ಸಿಂಗಲ್ ಪರ್ಸನ್ ಕಂಪನಿ ಅಂತಾನೂ ಸಹ ನಾವು ಸೆಟಪ್ ಮಾಡೋಕ್ಕೆ ಅವಕಾಶ ಇದೆ ನಮ್ಮ ಕಂಟ್ರಿನಲ್ಲಿ. ಸೊ ಅದೇ ಥರ MSMEs ಡೆವಲಪ್ಮೆಂಟ್ ಅಂತಂದರೆ ನಮ್ಮಲ್ಲಿರೋರಿಗೂ ನಾವು ಡೆವಲಪ್ ಮಾಡಬೇಕು. ನಮ್ಮ ಓನ್ ಇಂಡಿಯಾನಲ್ಲಿ ಇರೋಂತಹ ಪೀಪಲ್ಗೂ ಸಹ ಕಂಪ್ನೀಸ್ ಇಡೋಕ್ಕೆ ಎಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ, ಅವ್ರ ಹತ್ರ ಸ್ಕಿಲ್ ಇರುತ್ತೆ, ಹೊರಗಡೆ ಹೋಗಿ ಕಲ್ತು ಬಂದಿರ್ತಾರೆ, ನಮ್ಮ ಇಂಡಿಯಾಕ್ಕೆ ಏನೋ ಒಂದು ಮಾಡ್ಬೇಕಂತನೂ ಇರ್ತಾರೆ, ಅಥವಾ ಇಲ್ಲಿರೋ ವ್ಯಕ್ತಿಗಳೇ ನಮ್ಮಲ್ಲಿ ಕಂಪ್ನಿ ಸೆಟಪ್ ಮಾಡ್ಬೇಕಂತನೂ ಇರ್ತಾರೆ, ಅವ್ರಿಗೂ ನಾವೊಂದು ಅವಕಾಶ ಮಾಡಿಕೊಡ್ಬೇಕಲ್ವ. ಸೊ ಹಾಗಾಗಿ MSMEನಲ್ಲಿ ಇವೆಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಸೊ ಇದೆಲ್ಲ ಹಲವಾರು ಸ್ಕೀಮ್ಸು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅದೆಲ್ಲ ಇದೆ. ಸೊ MSME ಡೆವಲಪ್ಮೆಂಟ್ ಅಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಇದಾವೆ. ಪ್ರೋಗ್ರಾಮ್ಸ್ ಅಂದ್ರೆ ವಿಚ್ ವಿ ವಿಲ್ ಡಿಸ್ಕಸ್ ಇನ್ ಮೋರ್ ಡಿಟೇಲ್ ಅಬೌಟ್ ಇನ್ ಅವರ್ ಕೋರ್ಸ್. ಇನ್ ನಮ್ಮ ಕೋರ್ಸಲ್ಲಿ ಎಲ್ಲ ಥರದ ಡಿಸ್ಕಷನ್ಸ್ ಮಾಡಿದೆ ಆಲ್ರೆಡಿ. ಲೈಕ್ MSME ಪ್ರೋಗ್ರಾಮ್ಸ್ ಎಷ್ಟು ಥರ ಪ್ರೋಗ್ರಾಮ್ಸ್ ಇದಾವೆ, ಅದರಲ್ಲಿ ಯಾವ ಗೌರ್ಮೆಂಟ್ ಕೊಡುತ್ತೆ, ಸೆಂಟ್ರಲ್ ಸ್ಟೇಟಾ ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಇದಾವೆ, ಕಾರ್ಪೊರೇಟ್ಸ್ ಇರ್ಬೋದು, ಯಾವ ಥರದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಸ್ಕೀಮ್ಸಲ್ಲಿ ನಾವು ಯಾವ ಥರ ಬೆನಿಫಿಟ್ ಪಡಿಬೋದು, ಅದೆಲ್ಲ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೆನ್ಷನ್ ಮಾಡಿದೆ. ಸೊ ಈ ಥರ ಪ್ರೋಗ್ರಾಮ್ಸ್ ಇರ್ತಾವೆ, ಆ ಪ್ರೋಗ್ರಾಮ್ಸಿಂದನೂ ಬೆನಿಫಿಟ್ ಪಡಿಬೋದು. ಲೈಕ್ ಇದು ಮಾರ್ಕೆಟಿಂಗ್ ಹೆಲ್ಪ್ ಆಗುತ್ತೆ, ಮಾರ್ಕೆಟಿಂಗ್ ಆಫ್ ದ ಪ್ರಾಡಕ್ಟ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ, ಆ್ಯಂಡ್ ಕ್ರೆಡಿಟ್ ಸಪೋರ್ಟ್ ಸಿಗುತ್ತೆ. ಕ್ರೆಡಿಟ್ ಅಂದೇನು, ಹಣದ ಸಪೋರ್ಟು ಸಿಗಬೇಕು, ಅದನ್ನು ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕಂಪ್ನಿ ಇಡಕ್ಕೆ ಬರ್ತಾರೆ ಅಂದ್ರೆ ಅವ್ರ ಹತ್ರ ಹಣ ಇರದೇ ಇರ್ಬೋದು, ನಾವು ಹಣದ ಸಹಾಯನೂ ಸಹ ಮಾಡಿಕೊಡ್ಬೇಕಾಗುತ್ತೆ. ಕಮಿಂಗ್ ಟುವರ್ಡ್ಸ್ ಥರ್ಡ್ ಪಾಯಿಂಟ್, ದಟ್ ಈಸ್ ಅಬೌಟ್ ಕಾಮರ್ಸ್ ಅಂಡ್ ಟ್ರೇಡ್. ಏನು ಈ ಥರ ಅಂದೆ ಕಾಮರ್ಸ್ ಆ್ಯಂಡ್ ಟ್ರೇಡ್ ಅಂತಂದೆ, ನಾವೇನು ಮಾಡಬೇಕಾಗುತ್ತೆ, ಟ್ರೇಡಿಂಗ್ ಅಂತಂದರೆ ನಮ್ಮ ಓನ್ ಪ್ಲೇಸಿಂದ ಅದರ್ ಪ್ಲೇಸಸ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ನಥಿಂಗ್ ಬಟ್ ವಿ ಟ್ರೇಡ್. ಪುರಾತನ ಕಾಲದಲ್ಲಿ ಬ್ರಿಟಿಷ್ ಅವರು ಬಂದು ನಮ್ಮಲ್ಲಿ ತುಂಬಾ ಟ್ರೇಡಿಂಗ್ ಮಾಡಿದ್ದಾರೆ. ನೌ ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ಅವರ್ ಓನ್ ಟ್ರೇಡಿಂಗ್ ಟು ದ ಅದರ್ ಬಿಸ್ನೆಸ್ ಸೆಕ್ಟರ್ಸ್, ಬಿಸ್ನೆಸ್ ಲೊಕೇಶನ್ಸ್. ಮಾಡಬೇಕು ಅಂದಲ್ಲಿ ನಾವು ನಮ್ಮನ್ನು ಪ್ರಮೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಎಕ್ಸ್ಪೋರ್ಟ್ನ ಪ್ರಮೋಟ್ ಮಾಡಬೇಕು. ಟ್ರೇಡ್ ಮಾಡ್ಬೇಕಂದ್ರೆ ಏನು ಪ್ರಮೋಟ್ ಮಾಡ್ಬೇಕು, ನಮ್ಮಲ್ಲಿ ಇದೆ ಟ್ಯಾಲೆಂಟು, ನಮ್ಮ ಪ್ರಾಡಕ್ಟ್ನ ಕೊಂಡ್ರಿ ಅಂತ ಹೇಳ್ಬೇಕಂತಂದ್ರೆ ಡೈರೆಕ್ಟಾಗಿ ಹೇಳಿದೆ ಯಾರು ಕೊಡಲ್ಲ. ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಸೆಟ್ ಅಪ್ ಎ ಬ್ರ್ಯಾಂಡ್ ಮಾರ್ಕ್. ಹೊರಗಡೆ ಬ್ರ್ಯಾಂಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಓನ್ ಬ್ರ್ಯಾಂಡ್, ಲೈಕ್ KF ಕಾಫಿ ಡೇ ಇರ್ಬೋದು, ಸ್ಟಾರ್ಬಕ್ಸ್ ಇರ್ಬೋದು, ಇದೆ ಯಾವ ಥರ ಇದೆ ಅದೇ ಥರ ನಮ್ಮಲ್ಲೂ ಸಹ ನಮ್ಮ ಪ್ರಾಡಕ್ಟ್ಸ್ಗೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕು. ಆದಮೇಲೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಹ ನಮ್ಮ AD ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಹೇಗೆ ಮಾಡ್ತಾರೆ, ನೀವು ಒಂದೇ ಕಡೆ ಕುತ್ಕೊಂಡು 100 ಜನ ಬಂದು ಕೇಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಎಕ್ಸಿಬಿಷನ್ಸ್ ಅಂತ ಸೆಟಪ್ ಮಾಡ್ತಾರೆ.
ಎಕ್ಸಿಬಿಷನ್ಸ್. ಓಕೆ, ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ಸ್ ಅಂತ ಸೆಟಪ್ ಮಾಡ್ತಾರೆ. ಅಂಡ್ ಅದೇ ತರ ಕೆಲವು ಏಜೆನ್ಸೀಸ್ ಇರ್ತಾರೆ, ಅವರು ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಸ್ ಮುಖಾಂತರ ಸಹ ಅವರು ಫೆಸಿಲಿಟೇಟ್ ಮಾಡ್ತಾರೆ ಒಂದು ಟ್ರೇಡ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ರೆ. ಓಕೆ, ಇದೇ ತರ ಬೇರೆ ಕೆಲವು ವರ್ಕ್ಶಾಪ್ಸು, ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸು ಇವನು ಸಹ ಮಾಡ್ತಾರೆ. ಓಕೆ, ಸರ್ಟಿಫಿಕೇಶನ್ಸ್ ಮತ್ತೆ ಪಾಲಿಸಿ, ಇಂಟರ್ನ್ಯಾಷನಲ್ ಟ್ರೇಡ್ ಪಾಲಿಸಿನೂ ಸಹ ಇದೆ, ಟ್ರೇಡ್ ಪಾಲಿಸೀಸ್. ಸೊ ಇವೆಲ್ಲದರಿಂದನೂ ಸಹ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಸೊ ಇದನ್ನ ಮಾಡಬೇಕು ಅಂತಂದ್ರೆ ನೀವು ಇನ್ನೊಂದು ಪಾಯಿಂಟ್ ತಿಳ್ಕೊಬೇಕೇನು, ಮಾರ್ಕೆಟ್ ಅನಲೈಸ್. ಮಾರ್ಕೆಟ್ನ ಅನಲೈಸ್ ಮಾಡ್ಬೇಕಲ್ವಾ. ಸುಮ್ಮನೆ ಬರ್ತೀನಿ ಸರ್ ನಾನು ಸೆಮಿಕಂಡಕ್ಟರ್ ಕಂಪ್ನಿ ಇಡ್ತೀನಿ ಕೋಲಾರ ರೀಜನ್ಗೆ ಹೋಗಿ ಅಂದ್ರೆ ಅಲ್ಲಿ ಕೋಲಾರ ರೀಜನಲ್ಲಿ ನಿಮ್ಗೆ ಅದು ಓರೇ ಇರಲ್ಲ, ಸೋರ್ಸ್ ಇರಲ್ಲ. ಸೋರ್ಸ್ ಅವೈಲಬಿಲಿಟಿ ಇಲ್ಲದೆ ಕರೆ ಹೋಗಿ ಕಂಪ್ನಿ ಇಟ್ಟರೆ ನಿಮ್ಗೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ಮ ಬರೋ ಪ್ರಾಫಿಟ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಆ ಥರ ಮಾಡೋದ್ರಿಂದ ಕಂಪ್ನಿಗೂ ಬೆನಿಫಿಟ್ ಆಗಲ್ಲ, ನಿಮಗೂ ಬೆನಿಫಿಟ್ ಆಗಲ್ಲ, ನಮಗೂ ಬೆನಿಫಿಟ್ ಆಗಲ್ಲ. ಸೊ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಅನಲೈಸ್ ದ ಮಾರ್ಕೆಟ್. ಒಂದು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಅವ್ರಿಗೆ ಸಜೆಸ್ಟ್ ಹೇಗೆ ಮಾಡಬೇಕು, ನಮ್ಮಲ್ಲಿ ಇರೋಂತಹ ರೀಜನ್ಸ್, ರಿಸೋರ್ಸಸ್, ಫೆಸಿಲಿಟೀಸ್ ನೋಡ್ಕೊಂಡು ಅವ್ರಿಗೆ ಸಜೆಸ್ಟ್ ಮಾಡಬೇಕು. ಸೊ ಏರಿಯಾ ಇಸ್ ದ ಬೆಸ್ಟ್ ಸೂಟಬಲ್ ಫಾರ್ ಯು ಟು ಸೆಟ್ ಅಪ್ ಯುವರ್ ಓನ್ ಕಂಪನಿ ಆರ್ ಟು ಎಮರ್ಜ್ ದ ಮಾರ್ಕೆಟ್ ಅಂಡ್ ಇಂಡಸ್ಟ್ರಿ ವಿತ್ ಗ್ರೋತ್ ಪೊಟೆನ್ಷಿಯಲ್. ಸೊ ಇದನ್ನೆಲ್ಲ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಅಂಡ್ ಅದಾದ್ಮೇಲೆ ನೀವು ಪಬ್ಲಿಷ್ ಮಾಡಬೇಕು. ಹೇಗೆ, ಇವಾಗ ತುಂಬಾ ಜನ ನೀವು ಒಂದೇ ಕಡೆ ಕೂತಿದ್ದೀರ ಅಂತಂದೇ ಬರಲ್ಲ ಇನ್ವೆಸ್ಟರ್ಸ್. ಪಬ್ಲಿಷ್ ಮಾಡ್ಬೇಕು. ಹೇಗೆ ಮಾಡ್ತೀರಾ ಪಬ್ಲಿಷ್? ಡ್ಯೂರಿಂಗ್ ದ ವರ್ಕ್ಶಾಪ್ಸ್ ಪಬ್ಲಿಷ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು, ಪ್ರಮೋಷನ್ಸ್ ಕೊಡಬೇಕು. ಹೇಗೆ ನಮ್ಮ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ ಅದೇ ತರ ನಮ್ಮ ಇಂಡಸ್ಟ್ರೀಸು ಸೆಟಪ್ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶಗಳಿದಾವೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಅಡ್ವರ್ಟೈಸ್ ಮಾಡಬೇಕಾಗುತ್ತೆ. ಸೊ ವಿ ನೀಡ್ ಟು ಪಬ್ಲಿಷ್ ದ ಸಿಸ್ಟಮ್ ವಾಟ್ ವಿ ಆರ್ ಹ್ಯಾವಿಂಗ್ ಅನ್ನೋದು. ಪಬ್ಲಿಷ್ ಡೀಟೇಲ್ಡ್ ಇಂಡಸ್ಟ್ರಿಯಲ್ ಅಂಡ್ ಟ್ರೇಡ್ ರಿಪೋರ್ಟ್ಸ್ನ ನಾವು ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕೊಡಬೇಕಾಗುತ್ತೆ. ಬೇಸ್ಡ್ ಆನ್ ದಟ್ ದೇ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಅಂಡ್ ಇದೇ ತರ ಟ್ರೇಡ್ ಫೆಸಿಲಿಟೇಷನ್ ಸಹ ಮಾಡ್ಕೊಡ್ಬೇಕು. ಟ್ರೇಡ್ ಫೆಸಿಲಿಟೇಷನ್ ಹೇಗೆ ಮಾಡ್ಕೊಡ್ತೀವಿ? ದ ಟ್ರೇಡ್ ಫೆಸಿಲಿಟೇಷನ್ ಮೀನ್ಸ್ ನಥಿಂಗ್ ಬಟ್ ಒಂದು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್, ಈ ಪ್ಲಾಟ್ಫಾರ್ಮ್ ಅಂತ ಕರಿಬಹುದು. ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ನಮ್ಮ ಟ್ರೇಡಿಂಗ್ಸ್ನ ನೋಡ್ಕೊಳ್ಳೋದಿರ್ಬೋದು, ಡಿಸ್ಕೌಂಟ್ಸ್ ಇರ್ಬೋದು, ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ. ಸೊ ಇದಕ್ಕೆ ನಮ್ಮಲ್ಲಿ ಪ್ಲಾಟ್ಫಾರ್ಮ್ ಇದೆ, TREDS ಅಂತ ಕರಿತೀವಿ. ಏನಿದು ಫುಲ್ ಫಾರ್ಮ್ ಅಂತಂದ್ರೆ ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್, ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಡಿಜಿಟಲೈಸೇಷನ್ ಜಾಸ್ತಿ ಎಂಕರೇಜ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೈಯಲ್ಲಿ ನೀರಿಟ್ಕೊಂಡ್ರೆ ಜಾರೋ ತರ ನಮ್ಮ ಹಣಕ್ಕೂ ಸಹ ಅಕೌಂಟಬಿಲಿಟಿ ಇರಲ್ಲ. ಗೋಸ್ ಇನ್ ಟು ಸಮ್ ಅದರ್ಸ್ ಹ್ಯಾಂಡ್. ಸೊ ಅದಕ್ಕೆ ಅಕೌಂಟಬಿಲಿಟಿ ನೀಟಾಗಿ ಇಡಬೇಕಾಗುತ್ತೆ. ಸೊ ದಟ್ ಇಸ್ ವಾಟ್ ಯು ಮೇಕ್ ಫೇವರ್ ಟು ದ ಕಂಟ್ರಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಏನು, ಸ್ಕೀಮ್ಸ್. ಸ್ಕೀಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು? ಒಂದು ಸ್ಕೀಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದ್ರೆ ನಿಮಗೆ ಯಾವುದೆಲ್ಲ ಸ್ಕೀಮ್ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ಸ್ಕೀಮ್ನ ಮ್ಯಾನೇಜ್ ಮಾಡಬೇಕಂದ್ರೆ ತಿದ್ದುಪಡಿ ಮಾಡೋದಿರ್ಬೋದು, ಸಮ್ ಅಮೆಂಡ್ಮೆಂಟ್ಸ್ ಇರ್ಬೋದು, ಚೇಂಜಸ್ ಇರ್ಬೋದು, ಅದನ್ನು ಸಹ ನೀವು ಎಂಟರ್ಟೈನ್ ಮಾಡ್ಬೋದು. ಅಂಡ್ ಯು ಕ್ಯಾನ್ ಮಾಡಿಫೈ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ಎಂಟರ್ಪ್ರಿನರ್ಸ್ ಆರ್ ಎಲ್ಸ್ ಫ್ರಮ್ ಅವರ್ ಕಸ್ಟಮರ್ಸ್, ಓಕೆ, ಆರ್ ದ ಇನ್ವೆಸ್ಟರ್ಸ್. ಸೊ ಇದರಲ್ಲಿ ಹಲವಾರು ಸ್ಕೀಮ್ಸ್ ಇದಾವೆ. CLCSS ಅಂತ ಕರಿತೀವಿ, ಏನು ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್ ಅಂತ ಕರಿತೀವಿ, ಅಥವಾ PMEGP ಅಂತ ಕರಿತೀವಿ, ಏನು ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಸೊ ಈ ತರ ಹಲವಾರು ಸ್ಕೀಮ್ಸ್ ಇದಾವೆ ವಿಚ್ ಗ್ರಾಂಟ್ಸ್ ಸಮ್ ಸಬ್ಸಿಡೀಸ್ ಕೊಡುತ್ತೆ, ಪ್ಲಸ್ ನಮ್ಗೆ ಎಂಪ್ಲಾಯ್ಮೆಂಟ್ ಸಹ ಜನರೇಟ್ ಮಾಡುತ್ತೆ. ಇದು ಕೆಲವೊಂದು ಸ್ಕೀಮ್. ಇದೇ ತರ ಹಲವಾರು ಸ್ಕೀಮ್ಸ್ ಇದಾವೆ ಗೈಸ್. ನಾವು ಡೀಟೇಲ್ ಆಗಿ ಇದನ್ನಲ್ಲಿ ಕೋರ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ತರ ಸ್ಕೀಮ್ಸ್ ಇಂಪ್ಲಿಮೆಂಟೇಷನ್ ಸಹ ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸಹ ನಾವು ಕೊಡ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ, ಇವಾಗ ಯೂತ್ ಎಜುಕೇಟ್ ಆಗಿ ಬರ್ತಾರೆ. ಸೊ ಅವ್ರಿಗೆ ಯಾವುದೇ ಒಂದು ಸ್ಕಿಲ್ ಇರಲ್ಲ, ಕಾಲೇಜಲ್ಲಿ ಓದಿ ಬಂದಿರ್ತಾರೆ. ಸೊ ಸ್ಕಿಲ್ ಬೇಕು ಅಂತ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬೈ ಯೂಸಿಂಗ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದನೂ ಸಹ ನಾವು ಅವ್ರಿಗೆ ಸ್ಕಿಲ್ ಗ್ಯಾಪ್ಸ್ನ ಫಿಲ್ ಮಾಡ್ಕೊಡ್ತೀವಿ. ಸೊ ದಟ್ ಈಸ್ ವಾಟ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೈಸ್, ನಮ್ಮಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಾನು, ಆ ಕೌನ್ಸಿಲ್ ಆರ್ ಕಾರ್ಪೊರೇಷನ್ ಅಂತಾನು ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಈ ಡಿಪಾರ್ಟ್ಮೆಂಟ್ ಪರವಾಗಿ ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಸ್, ಐ ಮೀನ್ ವೇರ್ ಯು ಆರ್ ಗೋಯಿಂಗ್ ಟು ವರ್ಕ್ ಆರ್ ಪ್ರೊವೈಡ್ ಯುವರ್ ಸರ್ವಿಸ್ ಟೆನ್ಯೂರ್, ಈ ಆಫೀಸಿನ ನೇಮ್ DIC ಅಂತ ಹೇಳಿ ಕರಿತೀವಿ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್. ಈ ಇಂಡಸ್ಟ್ರಿ ಸೆಂಟರ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸಹ ನೀವು ಕೊಡ್ತೀರಾ, ಅಂದ್ರೆ ಕೊಡಿಸ್ತೀರಾ, in order to fill the gap of the technical skill required for the companies or the industries.
ಓಕೆ, ಡಿಸೈನ್ ರಿಲೇಟೆಡ್ ಇರ್ಬೋದು, ಇಂಜಿನಿಯರಿಂಗ್ ರಿಲೇಟೆಡ್ ಇರ್ಬೋದು, ಸರ್ವಿಸ್ ರಿಲೇಟೆಡ್ ಇರ್ಬೋದು. ಓಕೆ, ಇವನ್ನ ಅಡ್ರೆಸ್ ಮಾಡ್ಲಿಕ್ಕೆ ಅಂತಾನೆ ನಮ್ಮ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸೆಟಪ್ ಆಗಿದೆ. ಇದೇ ತರ ಕೆಲವು ಕ್ಲಸ್ಟರ್ ಡೆವಲಪ್ಮೆಂಟ್ ಅಂತಾನೂ ಇದೆ. ಕ್ಲಸ್ಟರ್ ಡೆವಲಪ್ಮೆಂಟ್ ಅಂತಾನೂ ಇದೆ. ಇದರಲ್ಲಿ ಕೆಲವು ಸ್ಕೀಮ್ಸ್ ಇದಾವೆ. ಒನ್ ಆಫ್ ದಿ ಸ್ಕೀಮ್ ಬಂದು SFURTI ಅಂತ ಕರಿತೀವಿ. ಇದೊಂದು ಒನ್ ಆಫ್ ದಿ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್. ಏನ್ ಆ ತರ ಅಂತಂದ್ರೆ ಸ್ಕೀಮ್ ಆಫ್ ಫಂಡ್ ಫಾರ್ ರಿಜಿಸ್ಟ್ರೇಷನ್ ಆಫ್ registration of traditional industries. Scheme of fund for registration of traditional industries ಅಂತ ಕರಿತೀವಿ. ಟ್ರೆಡಿಷನಲ್ ಇಂಡಸ್ಟ್ರೀಸ್ ಅಂದ್ರೆ ಹಳೆ ಕಾಲದ ನಮ್ಮ ಟ್ರೆಡಿಷನ್ ಮರಿಬಾರ್ದು ಅಂತ ಹೇಳ್ಬಿಟ್ಟು ಸೆಟಪ್ ಮಾಡಿರೋಂಥ ಸ್ಮಾಲ್ ಸ್ಕೇಲ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು. ಆ ಆರ್ಟ್, ಆ ಟ್ಯಾಲೆಂಟ್ ಒಂದು ಕಂಪ್ನೀಸ್ ಅಲ್ಲಿ ಉಳ್ಕೋಬೇಕು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಇಳ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸಹ ಅವೈಲೇಬಲ್ ಇದಾವೆ. ಓಕೆ, ಅಂಡ್ ದೇರ್ ಆರ್ ಸೆವರಲ್ ಅದರ್ ಬ್ಯಾಂಕ್ಸ್ ಇದಾವೆ ವೇರ್ ಯು ಕ್ಯಾನ್ ಕಲೆಕ್ಟ್ ದ ಫಂಡ್ಸ್ನ ಕಲೆಕ್ಟ್ ಮಾಡ್ಕೋಬಹುದು. ಲೈಕ್ ಫಾರ್ ಮೆಟೀರಿಯಲ್ಸ್ ಇರ್ಬೋದು, ಫಾರ್ ಪ್ರೊಡಕ್ಷನ್ ಸೆಂಟರ್ಸ್ ಇರ್ಬೋದು, ಬೇಕಾಗಿರೋಂಥ ಫೆಸಿಲಿಟೀಸ್ನ ನೀವು ಅಲ್ಲಿಂದ ಪಡಿಬೋದು. ಅಂಡ್ ನೆಕ್ಸ್ಟ್ ಈಸ್ ಅಬೌಟ್ ರೆಗ್ಯುಲೇಟರಿ ರೆಸ್ಪಾನ್ಸಿಬಿಲಿಟೀಸ್. ರೆಗ್ಯುಲೇಟರಿ ರೆಸ್ಪಾನ್ಸಿಬಿಲಿಟೀಸ್ ಏನ್ ಈ ತರ ಅಂತಂದ್ರೆ, ರೆಗ್ಯುಲೇಟರಿ ರೆಸ್ಪಾನ್ಸಿಬಿಲಿಟೀಸ್ ಅಂತಂದ್ರೆ ರೆಗ್ಯುಲೇಷನ್ಸ್ ನಾವು ಕಂಪ್ಲೈ ಮಾಡ್ತಿದೀವಿ ಅಂತ ಅಂದ್ರೆ ಕಾಂಪ್ಲಿಯನ್ಸ್ ಇರಬೇಕು. ಎಲ್ಲಾ ತರದ ರೂಲ್ಸ್, ಲೀಗಲ್ ಲಾ ಅಂಡ್ ರೆಗ್ಯುಲೇಷನ್ಸ್, ಯಾವ್ದೊಂದು ಇನ್ಸ್ಪೆಕ್ಷನ್ ಬಂದ್ರು ಸೇಫ್ಟಿ ಇರ್ಬೋದು. ಓಕೆ, ಒಂದು ಸೇಫ್ಟಿ ನಾರ್ಮ್ಸ್ ಇರ್ಬೋದು. ಸೊ ರಿಲೇಟೆಡ್ ಟು ದ ಕಾಂಪ್ಲಿಯನ್ಸ್, ಸೇಫ್ಟಿ ಇರ್ಬೋದು ಅಂಡ್ ನಾರ್ಮ್ಸ್ ಇರ್ಬೋದು. ಓಕೆ, ಸೇಫ್ಟಿ ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಇದೇ ತರ ಒಂದು ಕಂಟ್ರೋಲ್ ಪ್ರೋಟೋಕಾಲ್ಸ್ ಇರ್ಬೋದು. ಓಕೆ, ಕಂಟ್ರೋಲ್ ಪ್ರೋಟೋಕಾಲ್ಸ್ ಇರ್ಬೋದು, ಸೇಫ್ಟಿ ಪ್ರೋಟೋಕಾಲ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸ್ ಇರ್ಬೋದು, ಲೇಬರ್ ಲಾಸ್ ಇರ್ಬೋದು, ಫೋರ್ಸಸ್ ಇರ್ಬೋದು. ಓಕೆ, GSTs ರಿಲೇಟೆಡ್ ಇರ್ಬೋದು. ಎಲ್ಲ ತರದ ಕಾಂಪ್ಲಿಯನ್ಸಸ್ನ ನಾವೇನ್ ಮಾಡಬೇಕು, ಕಂಪ್ಲೈ ಮಾಡಬೇಕಾಗಿರುತ್ತೆ. ಅದೇ ತರ ರೆಗ್ಯುಲೇಟರಿ ರಿಫಾರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇದ್ರ ಜೊತೆಗೂ ಸಹ ಕೋಆರ್ಡಿನೇಟ್ ಮಾಡಬೇಕಾಗಿರುತ್ತೆ. ಇದು ಈ ಡಿಪಾರ್ಟ್ಮೆಂಟಿನ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಅಂಡ್ ಇದೇ ತರ ಪಾಲಿಸಿ ನಲ್ಲಿ ಫೀಡ್ಬ್ಯಾಕ್ ಸಹ ನಾವು ತಗೋಬೇಕಾಗುತ್ತೆ. ಅಂದ್ರೆ ಮಾಡಿಕೊಟ್ಟಿರೋಂತಹ ಪಾಲಿಸೀಸ್ ಸರಿಯಾಗಿ ವರ್ಕ್ ಆಗ್ತಾ ಇದಾವೆ ಇಲ್ಲ, ಫೀಡ್ಬ್ಯಾಕ್ ಸಹ ತಗೋಬೇಕು ಒಂದಿದೆ. ಓಕೆ, ಅಂಡ್ ದೆನ್ ಈವನ್ ನಾವು ಇನ್ನೊಂದೇನು ಮಾಡಬೇಕು, ಡಾಟಾ ಮ್ಯಾನೇಜ್ಮೆಂಟ್ ಸಹ ಮಾಡಬೇಕಾಗುತ್ತೆ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನೆಕ್ಸ್ಟ್ ನಾಳೆ ಟ್ರ್ಯಾಕ್ ರೆಕಾರ್ಡ್ಗೆ ಏನಾದ್ರು ಬೇಕು ಅಂತಂದ್ರೆ ಒಂದು ಡಾಟಾ ಮ್ಯಾನೇಜ್ಮೆಂಟ್ ಬೇಕಾಗಿರುತ್ತೆ. ಸೊ ಈ ಡಾಟಾ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಒಂದು ಸಾಫ್ಟ್ವೇರ್ ಇರಬೇಕು, ಒಂದು ಟ್ರೆಂಡ್ಸ್ನ ಸೆಟಪ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಇರಬೇಕು. ಸೊ ಆ ಥರ ಇರೋಂತಹ ಒಂದು ಟೂಲ್ನ ಅವರು ಯೂಸ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ದಟ್ ಫಾರ್ ಆಡಿಟಿಂಗ್ ಇರ್ಬೋದು, ಇನ್ಸ್ಪೆಕ್ಷನ್ಸ್ ಇರ್ಬೋದು, ಆ ಪರ್ಟಿಕ್ಯುಲರ್ ಕೇಸಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ. ಅಂಡ್ ಅದೇ ಥರ ಕೋಆರ್ಡಿನೇಷನ್ ಅಂಡ್ ಲಿಯೇಷನ್ ಅಂತ ಕರಿತೀವಿ. ಕೋಆರ್ಡಿನೇಷನ್ ಅಂಡ್ ಲಿಯೇಷನ್ ಫಾರ್ ಯಾವುದಕ್ಕೆ, ಕಂಪ್ನಿ ಎಸ್ಟಾಬ್ಲಿಷ್ ಮಾಡಬೇಕಲ್ಲ. ಸೊ ಎಸ್ಟಾಬ್ಲಿಷ್ ಮಾಡಬೇಕಂದಾಗ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಇದು ವಿತ್ ರೆಸ್ಪೆಕ್ಟ್ ಟು ದ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು. ಓಕೆ, ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಅಂತಂದ್ರೆ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಜೊತೆ, ಲೈಕ್ ಫೈನಾನ್ಸ್ ಇರ್ಬೋದು, ಫೈನಾನ್ಸ್ ಜೊತೆ ನಾವು ಸಬ್ಸಿಡೀಸ್ ಕೇಳ್ತೀವಿ. ಪವರ್ ಸಪ್ಲೈ ಬಂದ್ಬಿಟ್ಟು ಎನರ್ಜಿ ಡಿಪಾರ್ಟ್ಮೆಂಟ್ ತಗೋಬೇಕು, ಲ್ಯಾಂಡ್ ಬಂದ್ಬಿಟ್ಟು ಲ್ಯಾಂಡ್ ಡಿಪಾರ್ಟ್ಮೆಂಟ್. ಈ ತರ ಕೆಲವೊಂದು ವೇರಿಯಸ್ ಇಂಟರ್ ಡಿಪಾರ್ಟ್ಮೆಂಟ್ಸ್ ಜೊತೆ ನಾವು ಕೋಆರ್ಡಿನೇಟ್ ಮಾಡಬೇಕಾಗಿರುತ್ತೆ. ಓಕೆ, ಇದನ್ನು ಸಹ AD ಅವರೇ ಮಾಡ್ಕೊಡ್ತಾರೆ. ಇದೆಲ್ಲ AD ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಅದೇ ತರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇದರಲ್ಲೂ ಸಹ ಅವರು ಮಾಡೆಲ್ಸ್ನ ಫ್ರೇಮ್ ಮಾಡ್ತಾರೆ. ನೆಗೋಷಿಯೇಟ್ ಮಾಡೋದಕ್ಕೂ ಸಹ ಬಿಟ್ವೀನ್ ದ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಇಂಡಸ್ಟ್ರೀಸ್ಗೂ, ಬಿಟ್ವೀನ್ ಗವರ್ಮೆಂಟ್ ಒಂದು ಪ್ರೈವೇಟ್ ಸೆಕ್ಟರ್ಗೆ ನಡುವೆ ನೆಗೋಷಿಯೇಟ್ ಮಾಡೋದು ಸಹ AD ಅವ್ರದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದೇ ತರ ಗ್ರೀವಿಯನ್ಸ್ ಅಡ್ರೆಸ್ ಅಲ್ಲಿ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಗ್ರೀವಿಯನ್ಸ್ ಒಂದು ಇಂಡಸ್ಟ್ರೀಸ್ನ ಸೆಟಪ್ ಮಾಡಿದ್ಮೇಲೆ ಅಲ್ಲಿ ತೊಂದರೆಗಳಾಯ್ತಂತಂದ್ರೆ ಇಂಡಸ್ಟ್ರಿ ಅವರು ವರ್ಕರ್ಸ್ ಯಾರ ಹತ್ರ ಹೋಗ್ಬೇಕು, ಕಂಪ್ನಿಯವ್ರು ಹೇಳಿದಾಗ ಕೇಳದೆ ಇದ್ದಲ್ಲಿ ಗ್ರೀವೆನ್ಸ್ನ ಅಡ್ರೆಸ್ ಮಾಡದೆ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅವರು ಲೀಗಲ್ ಆಗಿ ಆಕ್ಷನ್ ತಗೊಂತಾರೆ ಇಫ್ ದೇ ವೈಲೇಟ್ ಫ್ರಮ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಬೋರ್ಡ್ ಬೀಯಿಂಗ್ ಸೆಟಪ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಅದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಯಾವುದೇ ತರ ಇರ್ಬೋದು, ಗ್ರೀವೆನ್ಸ್
ಬಂತು ಅಂತಂದಾಗ ಅದಕ್ಕೆ ರಿಸಾಲ್ವ್ ಮಾಡಲೇಬೇಕಾಗುತ್ತೆ. ಅದನ್ನು AD ಅವ್ರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ದ 7th ಪಾಯಿಂಟ್ ಈಸ್ ದ ಇನ್ಸ್ಪೆಕ್ಷನ್ ಅಂಡ್ ಆಡಿಟಿಂಗ್. ಇನ್ಸ್ಪೆಕ್ಷನ್ ಅಂಡ್ ಆಡಿಟಿಂಗ್ ಅಂತಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ ಕಂಪ್ನಿಯವ್ರು ಕರೆಕ್ಟಾಗಿ ರನ್ ಮಾಡ್ತಿದಾರಾ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು, ಒಂದು ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಸೊ ಇದಕ್ಕಂತಾನೆ ಒಂದು ಇನ್ಸ್ಪೆಕ್ಷನ್ ಯೂನಿಟ್ಸ್ ಇರ್ತವೆ. ಸೊ ಎಲ್ಲಾ ತರ ಸೆಕ್ಟರ್ಸ್ ಅಲ್ಲೂ ಇನ್ಸ್ಪೆಕ್ಷನ್ಸ್ ಮಾಡಬೇಕಾಗುತ್ತೆ. ಏನಾದ್ರು ವೈಲೇಟ್ ಮಾಡಿದ್ರು ರೂಲ್ಸ್ ಜೊತೆಗೆ ಅಂತಂದ್ರೆ ನಾವು ನೆಸಸರಿ ಆಕ್ಷನ್ ಸಹ ತಗೊಳ್ಳೋ ರೈಟ್ಸ್ ಒಂದು ಎಡಿಗೆ ಇರುತ್ತೆ. ಆಮೇಲೆ ರಿಸೋರ್ಸ್ ಅಲೋಕೇಶನ್ಸ್ ಸಹ ಕರೆಕ್ಟಾಗಿ ಆಗಿರಬೇಕು. ಟೈಮ್ಲಿ ಡೆಲಿವರಿ ಆಫ್ ಮೆಟೀರಿಯಲ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಯಾವುದೇ ಥರ ಫೆಸಿಲಿಟೀಸ್ ಇರ್ಬೋದು, ಕಮಿಟ್ ಮಾಡಿರೋ ಹಾಗೆ ರಿಸೋರ್ಸಸ್ನ ಯೂಟಿಲೈಸ್ ಮಾಡ್ಕೊತಿರ್ಬೇಕು. ಅವ್ರು ಇನ್ ಕೇಸ್ ಈ ವರ್ಷ ನಾವು ಇಷ್ಟು ಜನ ಹೈರ್ ಮಾಡ್ತೀವಿ ಅಂತೇಳಿ ಹೈರ್ ಮಾಡದೇ ಇರೋದು, ಇವೆಲ್ಲ ಅಂಡರ್ ದ ವೈಲೇಷನ್ ಆಫ್ ದ ಇಂಡಸ್ಟ್ರಿಯಲ್ಸ್ ಆ್ಯಕ್ಟ್ ಬರುತ್ತೆ. ಓಕೆ, ಇದಾದ ನಂತರ 8ನೇದು ಒಂದು ಪ್ರಮೋಷನಲ್ ಆಕ್ಟಿವಿಟೀಸ್. ಪ್ರಮೋಷನಲ್ ಆಕ್ಟಿವಿಟೀಸ್ ಹೇಗೆ ಮಾಡೋದು? ಪ್ರಮೋಷನಲ್ ಆಕ್ಟಿವಿಟೀಸ್ ಹೇಗೆ ಮಾಡ್ತೀವಿ? ಒಂದು ಇಂಡಸ್ಟ್ರಿನ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡಬೇಕು ಅಂತಂದ್ರೆ ನಾವು ಅವ್ರಿಗೆ ಆದಂತಹ ಒಂದು ಈವೆಂಟ್ಸ್ನ ಸೆಟಪ್ ಮಾಡಬೇಕಾಗುತ್ತೆ. ಏನು ಇಂಡಸ್ಟ್ರಿಯಲ್ ಈವೆಂಟ್ಸ್ ಅಂತ ಕರಿತೀವಿ. ಒಂದು ಎಕ್ಸಿಬಿಷನ್ಸ್ ಇರ್ಬೋದು, ಟ್ರೇಡ್ ಫೇರ್ಸ್ ಇರ್ಬೋದು, ಆದ್ಮೇಲೆ ಇನ್ವೆಸ್ಟರ್ ಸಮ್ಮಿಟ್ ಅಂತ ಕರಿತೀವಿ. ಸೊ ನೀವು ನೋಡ್ತಾ ಇರ್ತೀರಾ ಪೇಪರ್ಸ್ ಅಲ್ಲೆಲ್ಲ ಇನ್ವೆಸ್ಟರ್ ಸಮ್ಮಿಟ್ ಇಟ್ಟಿದ್ರು, ಇನ್ವೆಸ್ಟರ್ ಸಮ್ಮಿಟ್ ಇನ್ ಜರ್ಮನಿ, ಇನ್ವೆಸ್ಟರ್ ಸಮ್ಮಿಟ್ ಇನ್ ದುಬೈ, ಇನ್ವೆಸ್ಟರ್ ಸಮ್ಮಿಟ್ ಇನ್ ಸೌದಿ, ಇನ್ವೆಸ್ಟರ್ ಸಮ್ಮಿಟ್ ಇನ್ ಯುರೋಪ್. ಸೊ ಈ ತರ ಹಲವಾರು ನೋಡ್ತಾ ಇರ್ತೀರಾ. ಆ ಸಮ್ಮಿಟ್ಸ್ಗೂ ಸಹ AD ಅವರು ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಯಾಕಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಇಂಡಸ್ಟ್ರೀಸ್ ಬಗ್ಗೆ ನಾವು ಹೇಳಿದಾಗ, ಅಂದ್ರೆ ನಮ್ಮ ಅವೈಲಬಿಲಿಟೀಸ್ ಬಗ್ಗೆ ನಾವು ಹೇಳಿದಾಗ ಇಂಡಸ್ಟ್ರೀಸ್ ಇಂಟ್ರೆಸ್ಟ್ ನ ತೋರಿಸ್ತಾರೆ. ಸೊ ದಿಸ್ ಈಸ್ ವೈ ದ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇದೊಂದು ವೆರಿ ವೆರಿ ಪಿಯೋನಿಯರ್ ರೋಲ್ ಆಫ್ ದ AD ಆಗಿರ್ಬೋದು. AD ಅಂಡ್ JD ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಈ ಈವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಶೋನ ಸಕ್ಸಸ್ ಆಗಿ ಮಾಡ್ಕೊಡೋದು. ಓಕೆ, ಅವೇರ್ನೆಸ್ ಕ್ಯಾಂಪೇನ್ ಅಂತ ಕರಿತಾರೆ ಇದನ್ನ. ಏನಂತ ಕರಿತೀವಿ? ಅವೇರ್ನೆಸ್ ಕ್ಯಾಂಪೇನ್ ಅಂತಾನು ಕರಿತೀವಿ. ಅಂಡ್ ಇದೇ ತರ ಸಿಮಿಲರ್ ಆಗಿ ಬ್ರ್ಯಾಂಡಿಂಗ್ ಸಹ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕೆಲವು ಪ್ರಾಡಕ್ಟ್ಸ್ಗೆ ನಾವು ಇಯರ್ಲಿ ಬ್ರ್ಯಾಂಡಿಂಗ್ ಕೊಡ್ತಾ ಇರ್ತೀವಿ. ಆ ಬ್ರ್ಯಾಂಡಿಂಗು ಸಹ ನಾವು ತೋರಿಸ್ದಂಗೆ ಪ್ರಮೋಟ್ ಮಾಡ್ಬೋದು. ಸೊ ಇನ್ವೆಸ್ಟರ್ಸ್ಗೆ ಏನು ಮಾಡುತ್ತೆ, ಅದೊಂದು ಅಟ್ರಾಕ್ಟಿವ್ನೆಸ್ ತೋರಿಸುತ್ತೆ. ಸೊ ಬ್ರ್ಯಾಂಡಿಂಗ್ ಏನೆಲ್ಲ ಇದಾವೆ ಏನಿಲ್ಲ ಅದನ್ನ ನೋಡಿಕೊಂಡು ನಾವು ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಒಂದು ಸಕ್ಸಸ್ ಸ್ಟೋರೀಸ್ ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡಿಂಗ್ ಅಂತಂದ್ರೆ ಸಕ್ಸಸ್ ಸ್ಟೋರೀಸು ಸಹ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಕ್ಸಸ್ ಸ್ಟೋರೀಸ್ ನೋಡ್ಬಿಟ್ಟು ಇನ್ವೆಸ್ಟರ್ಸ್ ಇನ್ನು ಮುಂದೆ ಬರ್ತಾರೆ. ಓಕೆ, ಇದಾದ ನಂತರ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ. ಏನೇ ಒಂದು ಕ್ರೈಸಿಸ್ ಬಂತು ಅಂತಂದ್ರೆ, ಇಂಡಸ್ಟ್ರಿ ಬಿದ್ದು ಹೋಗೋ ತರ ಆಯ್ತು ಅಂತಂದಲ್ಲಿ ಸಹ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಬಂತು, ಜನ ಗಲಾಟೆ ಮಾಡಿದ್ರು, ದೊಡ್ಡ ಕ್ರೈಮ್ ಏನಾರು ನಡೀತು ಅಂತಂದಲ್ಲಿ ಸಹ AD ಅವರು ಇನ್ವಾಲ್ವ್ ಆಗ್ತಾರೆ. ಯಾವ್ದಾವ್ದು ಕ್ರೈಸಿಸ್ ಅಂತಂದ್ರೆ ಯಾವ್ದಾವ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಇರ್ಬೋದು ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇವೆರಡರಲ್ಲೂ ಸಹ AD ಅವ್ರದ್ದು ಪಿಯೋನಿಯರ್ ರೋಲ್ ಇರುತ್ತೆ. ಕ್ವಿಕ್ ಆಕ್ಷನ್ ತಗೊಂಡು ಇಮಿಡಿಯೇಟ್ ಆಗಿ ಎಮರ್ಜೆನ್ಸೀಸ್ ಇವರೆಲ್ಲರನ್ನ ಕರೆದು ಅದನ್ನ ನಾರ್ಮಲೈಸ್ ಮಾಡ್ತಾರೆ. ಅಂಡ್ ಲಾಸ್ಟ್ ಬಂದು ಒಂದು ಡಾಕ್ಯುಮೆಂಟೇಶನ್ ಅಂಡ್ ರಿಪೋರ್ಟಿಂಗ್ ಅಂತ ಕರಿತೀವಿ. ಇದನ್ನು ಮಾಡ್ತೀವಿ. ಅಂಡ್ ಬಡ್ಜೆಟ್ ಅಲೋಕೇಶನ್, ಈ ವರ್ಷ ಯಾವ ಸೆಕ್ಟರ್ಗೆ ನಾವು ಎಷ್ಟು ಬಡ್ಜೆಟ್ನ ಅಲೋಕೇಟ್ ಮಾಡಬೇಕು ಅನ್ನೋದು ಸಹ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಒಂದು AD ಅವರು ಅದಕ್ಕೆ ಕಾಸ್ಟ್ ಎಫೆಕ್ಟಿವ್ನೆಸ್ ಎಷ್ಟಿರಬೇಕು, ಎಷ್ಟು ಕಾಸ್ಟಲ್ಲಿ ಇದನ್ನ ಇಂಡಸ್ಟ್ರಿನ ಸೆಟಪ್ ಮಾಡ್ಕೋಬೇಕಾಗುತ್ತೆ, ಯಾವ ಸ್ಕೇಲ್ ಆಫ್ ಇಂಡಸ್ಟ್ರಿ, ಮೈಕ್ರೋನಾ, ಸ್ಮಾಲಾ, ಮೀಡಿಯಮ್ ಎಂಟರ್ಪ್ರೈಸಸ್ ಯಾವುದು ಅನ್ನೋದು ನೋಡ್ಬಿಟ್ಟು ಬಡ್ಜೆಟ್ನ ಅಲೋಕೇಟ್ ಮಾಡಬೇಕಾಗಿರುತ್ತೆ. AD ಅವರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಹಾಗೆ ಅಲೋಕೇಟ್ ಮಾಡಿದಾದ್ಮೇಲೆ ಫೈನಾನ್ಸ್ನ ಕೊಟ್ಟಿದ ನಂತರ ಅದನ್ನು ಮಾನಿಟರ್ ಮಾಡೋದು ಸಹ AD ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹೇಗೆ ಸರಿಯಾಗಿ ಯೂಸ್ ಮಾಡ್ತಿದಾರಾ ಇಲ್ಲ ಅನ್ನೆಸರಿಯಾಗಿ ವೇಸ್ಟ್ ಆಗ್ತಿದ್ದಾನ ಅನ್ನೋದು ಸಹ ನೋಡಬೇಕಾಗಿರುತ್ತೆ. ಅಂಡ್ ಇನ್ನೋವೇಷನ್ ಸಪೋರ್ಟು ಸಹ ಕೊಡಬೇಕು. ಏನು ಇನ್ನೋವೇಷನ್ ಸಪೋರ್ಟು ಸಹ AD ಅವರು ಮಾಡಿಕೊಡ್ತಾರೆ ಗೈಸ್. So this is what all about AD's roles and responsibilities, and thanks for watching this video until the end of the session. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ನಮ್ಮ KS ಆಸ್ಪಿರೆಂಟ್ಸ್ ಇರ್ಬೋದು ಅಂಡ್ ಅದರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇರ್ಬೋದು, KS ಅಂಡ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್, ಓಕೆ, ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇರ್ಬೋದು ಅಂಡ್ MBA ಆಸ್ಪಿರೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮ್ಸ್ ಆಫ್ KS ಎಕ್ಸಾಮ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆನ್ 29th of December ಆದ ನಂತರ ಯಾರೆಲ್ಲ ಬರಿಬೇಕಂತಿದ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್, ಇದು ಕೂಡ ಒಂದು ಲೆವೆಲ್ ಆಫ್ ವೆರಿ ಹೈ ಲೆವೆಲ್ ಆಫ್ ಪೋಸ್ಟ್ ಆಗಿರೋ ಕಾರಣದಿಂದ ಸೊ ನಮ್ಮಲ್ಲಿ ಕೋರ್ಸು ಮೆಟೀರಿಯಲ್ನ ಅವೈಲೇಬಲ್ ಮಾಡಿಕೊಡ್ತೀವಿ. ಸೊ ಇನ್ನು PDF ಫಾರ್ಮ್ಯಾಟ್ ಇರುತ್ತೆ. ಡ್ಯೂ ಟು ದ ಶಾರ್ಟೇಜ್ ಆಫ್ ಟೈಮ್ ನಾವು ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ವಿ ಆರ್ ಪ್ರೊವೈಡಿಂಗ್ ದ ಮೆಟೀರಿಯಲ್ ಇನ್ ದ PDF ಫಾರ್ಮ್ಯಾಟ್ಸ್.
via our application. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಪ್ಲೀಸ್ ಟು ಕಾಂಟ್ಯಾಕ್ಟ್ ದಿಸ್ ಪರ್ಟಿಕ್ಯುಲರ್ ನಂಬರ್ 8073568849. ಈ ಪರ್ಟಿಕ್ಯುಲರ್ ನಂಬರ್ಗೆ ಕೋರ್ಸಿನ ಮಾಹಿತಿಯನ್ನು ಪಡೆಯಲು ಈ ನಂಬರ್ ಕರೆ ಮಾಡಿ, ಇಮಿಡಿಯೇಟ್ ಆಗಿ ಜಾಯ್ನ್ ಆಗಿ. ಆ್ಯಂಡ್ ಲೆಟ್ ವಿ ವಿಶ್ ಯು ದ ವೆರಿ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಫಾರ್ ದಿಸ್ ಬ್ಲಾಸ್ಟ್ಫುಲ್ ಆಫ್ AD ಎಕ್ಸಾಮಿನೇಷನ್. ಇನ್ ಕ್ರ್ಯಾಕಿಂಗ್ ದ ಎಕ್ಸಾಮಿನೇಷನ್ ನಮ್ಮ ಸಪೋರ್ಟ್ ನಿಮ್ಮಲ್ಲಿರುತ್ತೆ, ನಿಮ್ಮ ಎಫರ್ಟ್ಸ್ ನಮಗೆ ಬೇಕಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, and we wish you all the best. Wish you good day. See you in the next session. Good day guys. Bye.